ಹಲೋ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಸೊ ನಮ್ಮದು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ ನೋಡಿ. ಸೊ ಈ ಥರ ರೆಡಿಯಾಗಿ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಗೊತ್ತಾ? ಸೊ ಒಂದು ಮದುವೆ ಇತ್ತು. ಸೊ ಅದರಿಂದ ಅರ್ಲಿ ಮಾರ್ನಿಂಗ್ ಮುಹೂರ್ತ ಇದ್ರೋದ್ರಿಂದ ಬೆಳಗ್ಗೆನೇ ಹೋಗ್ತಾ ಇದ್ದೀವಿ. ಸೊ 8:30ಗೆ ಅಲ್ಲಿ ದೇವಂಗಾಶಲ್ಲಿ ರೀಚ್ ಆಗಬೇಕಾಗುತ್ತೆ. ಸೊ ನಮ್ಮ ಜೊತೆ ಹೇಗೆ ಕಾಣ್ತಾ ಇದ್ದಾಳೆ ಹಾಗೆ ಹೇಳಿ. ಸೊ ನಾವು ಮದುವೆ ಮುಗಿಸ್ಕೊಂಡು ಹಾಗೆ ಔಟಿಂಗ್ ಹೋಗ್ತೀವಿ ಅಂತ ನೋಡ್ಕೊಳ್ಳಿ. ಸೊ ಇವತ್ತಿನ ಈ ವ್ಲಾಗಲ್ಲಿ ನಾನು ಸಂಡೇ ಸ್ಪೆಷಲ್ ವ್ಲಾಗ್. ಸೊ ಎಲ್ಲಿ ಹೋಗಿದ್ವಿ, ಏನು ಮಾಡಿದ್ವಿ ಅಂತೇಳಿ ತೋರಿಸ್ತಾ ಹೋಗ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಮ್ಮ ಜೊತೆ ಹೇಗೆ ಕಾಣ್ತಿದ್ದಾಳೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮುಖಾಂತರ ತಿಳಿಸಿ. ತುಂಬಾ ಚೆನ್ನಾಗಿದೆ. ಸೊ ಈ ಡ್ರೆಸ್ ನಾನು ಯಾವಾಗ ಹಾಕಿದ್ದೆ, ಒಂದು ವ್ಲಾಗಲ್ಲಿ ಹಾಕಿದ್ದೀನಿ. ಸೊ ಅದು ಯಾವ ವ್ಲಾಗು ಅಂತಲೂ ಹೇಳಿ ನನಗೆ ಕಮೆಂಟ್ ಮಾಡಿ ಮುಖಾಂತರ ತಿಳಿಸಿ, ಆಯಿತಾ? ಸೊ ಫೈನಲಿ ನಾವು ಮದುವೆ ಚಿತ್ರ ರೀಚ್ ಆದ್ವಿ. ಕರೆಕ್ಟಾಗಿ ಮುಹೂರ್ತದ ಟೈಮಿಗೆ ರೀಚ್ ಆಗಿದ್ದೀವಿ. ಸೊ ಇನ್ನೇನು ತಾಳಿ ಕಟ್ಟಬೇಕು. ಸೊ ತಾಳಿ ಕಟ್ಟಾದಮೇಲೆ ಸೊ ಮುಹೂರ್ತ ಮಾಡಿ ನಾವು ಟಿಫನ್ನು ಸಹ ಮಾಡಿಲ್ಲ. ಸೊ ಟಿಫನ್ ಮಾಡಿಕೊಂಡು ಊಟ ಮಾಡಿಕೊಂಡು ಹೊರಡೋದು. ಸೊ ಫಸ್ಟು ಟಿಫನ್ ಮಾಡಬೇಕು, ಹೊಟ್ಟೆ ಹಸಿತಾ ಇದೆ. ಸೊ ನೋಡಿ ನಮ್ಮ ಜೊತೆ ಹಾಗೆ ಕೆಲವೊಂದು ಪೋಸ್ಗಳನ್ನ ಕೊಟ್ಟಳು. ಹಾಗೆ ಅವಳು ನಾನು ವಿಡಿಯೋ ಮಾಡ್ತಾಯಿದ್ದೆ. ಸೊ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾಳೆ ಅಲ್ವಾ? ಸೊ ಈ ಡ್ರೆಸ್ಸು ಅವಳಿಗೆ ಯಾವ ಲಾಗಲ್ಲಿ ಹಾಕಿದ್ದೆ ಅಂತ ಹೇಳಿ. ಸೊ ಅವಳು ವರ್ಷದೊಳಗಡೆ ಒಂದು ಲಾಗಲ್ಲಿ ಹಾಕಿದ್ದಿದ್ದು ನಾನು. ಸೊ ಅದು ಯಾವ ಲಾಗು ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸ್ ತಿಳಿಸಿ, ಆಯಿತಾ? ಆ್ಯಂಡ್ ತುಂಬಾ ಚೆನ್ನಾಗಿ ಕಾಣ್ತಿದ್ದಾಳೆ ಅಲ್ವಾ ನಮ್ಮ ಜೊತೆ. ಸೊ ಹೀಗಿದೆ ಈ ವ್ಲಾಗು. ಸೊ ಫುಲ್ ಜೊತೆ ಮಿಂಚಿಗ್ತಾ ಇರ್ತಾಳೆ ಈ ವ್ಲಾಗಲ್ಲಿ. ಸೊ ಈ ಒಂದು ಸ್ಲೋ ಮೋಷನ್ ಸಾಂಗ್ಗೆ ವೀಡಿಯೋಗೆ ಯಾವ ಸಾಂಗು ನಾನು ಸೂಟ್ ಆಗುತ್ತೆ ಮತ್ತು ಈ ಡ್ರೆಸ್ಸಿಗೆ ಯಾವ ಸಾಂಗ್ಗಳು ಸೂಟ್ ಆಗುತ್ತೆ ಅಂತ ಹೇಳಿ ನನಗೆ ಕಮೆಂಟ್ ಬಾಕ್ಸ್ ತಿಳಿಸಿ. ಅದೇ ಸಾಂಗ್ನ ಎಡಿಟ್ ಮಾಡಿ ನಾನು ಶಾರ್ಟಲ್ಲಿ ಹಾಕ್ತಾ ಹೋಗ್ತೀನಿ. ಸೊ ನನಗೆ ಸಾಂಗ್ಗಳು ಯಾವ್ದು ಬೇಕಾದರೂ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಆ ಸಾಂಗ್ನೇ ನಾನು ಹಾಕಿ ಎಡಿಟ್ ಮಾಡಿ ಶಾರ್ಟಿಗೆ ಹಾಕ್ತೀನಿ, ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ, ಆಯಿತಾ? ದಯವಿಟ್ಟು ನಿಮ್ಮ ಕಮೆಂಟ್ ಇಂಪಾರ್ಟೆಂಟು. ಕಮೆಂಟ್ ಮಾಡಿ ನಾನು ಪೂರ್ತಿ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಆಯಿತಾ? ಸ್ವಲ್ಪ ನನ್ನ ವಾಯ್ಸ್ ಕ್ರ್ಯಾಕ್ ಆಗಿಬಿಟ್ಟಿದೆ ಬಿಕಾಸ್ ಚಳಿಗಾಲ ಸ್ಟಾರ್ಟ್ ಆಗೋಗಿದೆ, ತುಂಬಾ ಥಂಡಿ ಇದೆ. ಸೊ ಎಲ್ಲರೂ ಸ್ವಲ್ಪ ಬೆಚ್ಚಗಿರಿ. ಸೊ ನಾನು ಆಲ್ರೆಡಿ ಸ್ವಲ್ಪ ವಾಯ್ಸ್ ಚೇಂಜ್ ಆಗೋಗಿದೆ, ಕೆಮ್ಮು ಸ್ಟಾರ್ಟ್ ಆಗಿ ವಾಯ್ಸ್ ಚೇಂಜ್ ಆಗೋಗಿದೆ. ಸೊ ಸ್ಟಾರ್ಟಿಂಗ್ಗೆ ಸ್ವಲ್ಪ ಮೆಡಿಸನ್ ತೊಗೊತಾ ಇದ್ದೀನಿ, ಡ್ರಾಪ್ಸ್ಗಳು ಅದನ್ನು. ಸೊ ಮಗುನೂ ಅಷ್ಟೇ ತುಂಬ ಕೇರ್ಫುಲ್ಲಾಗಿ ಬೆಚ್ಚಗಿರಿಸಿ. ಆ್ಯಂಡ್ ಮಕ್ಕಳಿಗೂ ಸಹ ಬೇಗ ಎಫೆಕ್ಟ್ ಆಗುತ್ತೆ. ವೆದರ್ ತುಂಬ ಕೋಲ್ಡ್ ಇದೆ. ಸ್ಟಾರ್ಟಿಂಗಲ್ಲೇ ಎಷ್ಟು ಕೋಲ್ಡ್ ಇದೆ ಅಂತ ಹೇಳಿದ್ರೆ ಹೋಗ್ತಾ ಹೋಗ್ತೀನಿ ಎಷ್ಟು ಕೋಲ್ಡ್ ಆಗ್ಬೋದು. ಸೊ ದಯವಿಟ್ಟು ಎಲ್ಲ ಬೆಚ್ಚಗಿರಿ, ಹುಷಾರಾಗಿರಿ, ಆಯಿತಾ? ನಾವು ಚಪ್ಪಲಿ ಬಿಚ್ಚ ಕಾಯ್ಕೊಂಡು ಕೂತಿದ್ಲ, ಅದೇನೋ ಟೈಟ್ ಆಗುತ್ತೆ ಏನೋ ಒಳಗೆ. ಸೊ ನಾವು ಇವಾಗ ಮುಹೂರ್ತ ಮಾಡಿ ಟಿಫನ್ ಮಾಡಿ ಕೂತಿದ್ದೀವಿ. ಸೊ ನಮ್ಮ ಜೊತೆನೂ ಹಾಗೆ ಹೂವು ಇಟ್ಕೊಂಡು ಆಟ ಆಡ್ತಿದ್ಲು. ಸೊ ಫುಲ್ ಒಳಗೆ ಜೋಶು. ಆ್ಯಂಡ್ ಕೆಲವೊಂದು ಫೋಟೋಶೂಟ್ಗಳನ್ನೂ ಮಾಡಿಸಿದ್ವಿ. ಸೊ ಅವ್ಳು ನೋಡಿ ಯಾವ ರೀತಿ ಪೋಸ್ ಕೊಟ್ಟಿದ್ದಾಳೆ ಅಂತ ಹೇಳಿ ಪೂರ್ತಿವರೆಗೂ ನೋಡಿ. ನಿಮಗೆ ಯಾವ ಪೋಸ್ ಇಷ್ಟ ಆಯಿತು ಅಂತ ಹೇಳಿ 1 2 3 4 ಅಂತ ನಂಬರ್ ಕೊಟ್ಟು ನನಗೆ ಕಮೆಂಟ್ ಮಾಡಿ ಮುಖಾಂತರ ತಿಳಿಸಿ, ಆಯಿತಾ? ಸೊ ನೋಡಿ ಅವಳ ಪೋಸ್ ಯಾವ ರೀತಿ ಕೊಟ್ಟಿದ್ದಾಳೆ ಅಂತ. ಸೊ ಇವಾಗ ಊಟಕ್ಕೆ ಕೂತಿದ್ದೀವಿ. ಸೊ ನಮ್ಮ ಜೊತೆ ನನಗೂ ಎಲೆ ಹಾಕಿ ನಾನು ಊಟ ಮಾಡ್ತೀನಿ ಅಂತೇಳಿ ಆಟ ಮಾಡಿ ಹಾಕಿಸ್ಕೊಂಡಿದ್ದಾಳೆ. ಸೊ ಅವಳೇನು ತಿನ್ನಲ್ಲ, ಆಲ್ರೆಡಿ ಅವಳು ಟಿಫನ್ ಮಾಡಾಗಿದೆ. ಸೊ ನೋಡೋಣ, ಅದು ಸ್ವೀಟ್ ಹಾಕ್ಸೋಣ, ಅವಳು ಏನೇನು ತಿಂತಾಳೆ ಅಂತ ನೋಡೋಣ. ಸೊ ಫುಲ್ ಖುಷಿ ಅವಳಿಗೆ. ಅವಳಿಗೆ ಊಟ ಮಾಡಬೇಕು ಅಂದರೆ ತುಂಬ ಖುಷಿ. ಇನ್ನೂ ತಿನ್ನೋಕೆ ಬರಲ್ಲ ಅವಳಿಗೆ, ಬಟ್ ಏನೋ ಎಲೆ ನಾವೆಲ್ಲ ತಿಂದಾಗ ಅವಳಿಗೂ ತಿನ್ನಬೇಕು ಅಂತ ಆಸೆ ಆಗುತ್ತೆ, ತಿಂತಾ ಇದ್ದಾಳೆ. ಸೊ ನೋಡಿ ಎಷ್ಟು ಚೆನ್ನಾಗಿ ತಿಂತಾ ಇದ್ದಾಳೆ ಅಂತ ಹೇಳಿ. ಸೊ ನನಗಂತೂ ತುಂಬಾ ಖುಷಿ ಆಯಿತು, ಅಷ್ಟು ಕ್ಯೂಟಾಗಿ ತಿಂತಾ ಇದ್ಲು. ಸೊ ಫೈನಲಿ ಮದುವೆ ಮುಗೀತು. ಸೊ ಊಟನೂ ಆಯಿತು. ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸೊ ಒಂದು ಮದುವೆ ಇದು ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಅವ್ರಿಗೆ ಮಗು ಆಗಿದೆ. ಸೊ ಮಗು ನೋಡ್ಕೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ. ಬಟ್ ಅದನ್ನು ನಾನು ಅಪ್ಲೋಡ್ ಮಾಡೋದಕ್ಕಾಗೋದಿಲ್ಲ. ಸೊ ಟ್ರಾವೆಲಿಂಗ್ ಮಾತ್ರ ಅಪ್ಲೋಡ್ ಮಾಡ್ತೀನಿ. ಸೊ ಹೋಗ್ತಾ ಇರೋದು ಸರ್ಜಾಪುರ ಹತ್ರ, ಸರ್ಜಾಪುರ ರೋಡು. ಸೊ ಈ ರೀತಿ ಇದೆ. ಸೊ ಇದು ಪೂರ್ತಿ ಸಂಡೇ ಸ್ಪೆಷಲ್ ವಿಡಿಯೋ ಆಗಿರುತ್ತೆ. ಸೊ ಹೋಗ್ತಾ ಇದ್ದೀವಿ. ನಮ್ಮ ಜೊತೆ ಇವತ್ತು ಬೆಳಗ್ಗೆ ನಿದ್ದೆನೇ ಮಾಡಿಲ್ಲ. ಸೊ ಇವಾಗ ನಿದ್ದೆ ಮಾಡಿದ್ದಾಳೆ. ಟ್ರಾವೆಲಿಂಗಲ್ಲಿ ಮಾತ್ರ ಅವಳು ಗಾಡಿ ತಂಪಾಗಿ ಬಂದಾಗ ಮಾತ್ರ ನಿದ್ದೆ ಮಾಡೋದು, ಇಲ್ಲ ನಿದ್ದೆನೇ ಮಾಡೋದಿಲ್ಲ ಅವಳು.
ನಾನು ಜಜ್ಜಾಪುರ ರೋಡ್ ಬಂದು ತುಂಬ ವರ್ಷಗಳಾಗೋಯಿತು. ಅವಾಗ ಬಂದಾಗ ಎಷ್ಟು ಟ್ರಾಫಿಕ್ ಇತ್ತು. ಈ ಬ್ರಿಡ್ಜ್ ಮಾಡಿ ಎಷ್ಟು ಉಪಯೋಗ ಆಗಿದೆ ಅಂದರೆ ಟ್ರಾಫಿಕ್ಕೇ ಇಲ್ಲ, ಆರಾಮಾಗಿ ಬರ್ಬೋದು. ಬಟ್ ಈವ್ನಿಂಗು ವೀಕ್ ಡೇಸಲ್ಲಿ ಟ್ರಾಫಿಕ್ ಇದ್ದೇ ಇರುತ್ತೆ. ಬಟ್ ವೀಕೆಂಡ್ಸಲ್ಲಿ ಅದು ಆಲ್ಮೋಸ್ಟ್ ಬೇಗ ಬಂದಿದ್ದು ಖುಷಿನೇ ಆಯಿತು ನನಗೆ. ಬಿಕಾಸ್ ಅವಾಗೆಲ್ಲ ಟ್ರಾಫಿಕಲ್ಲಿ 2-3 ಅವರ್ ನಿಂತಿದ್ದುಂಟು. ಸೊ ಹಾಗೆ ನಾವು ಈವ್ನಿಂಗು ಮಗು ನೋಡ್ಕೊಂಡಾದ್ಮೇಲೆ ಅವ್ರ ಮನೆ ಹತ್ರ ಹಂಗೆ ವಾಕ್ ಹೋಗೋಣ ಅಂತ ಹೇಳಿ ಬಂದಾಗ ಅಲ್ಲೊಂದು ಕೆರೆ ಇತ್ತು. ಸೊ ಕೆರೆ ಹತ್ರ ಸ್ವಲ್ಪ ವ್ಯೂ ನೋಡೋಣ ಅಂತ ಹೇಳಿ ಈವ್ನಿಂಗ್ ಟೈಮ್ ಬಂದ್ವಿ. ಸೊ ಹೀಗೆ ನೋಡಿಕೊಂಡೆ ಅವ್ರ ಮನೇಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಬರ್ಡೇ ಪ್ರೋಗ್ರಾಮ್ ನಡೀತಿತ್ತು. ಸೊ ಅವ್ರ ಬರ್ಡೇ ಗಿರಿ ಅಂತಲೇ ಹೇಳಿದ್ರು. ಸೊ ನಾವು ಹೊರಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಹೆಂಗಿದ್ರು ಬರ್ಡೇ ಇದ್ವಿ ಅಲ್ಲ, ಸೊ ಫಸ್ಟ್ ಟೈಮ್ ಬಂದಿರೋದು, ಸೊ ಬರ್ಡೇ ಮುಗಿಸ್ಕೊಂಡೇ ಹೋಗೋಣ ಅಂತ ಹೇಳಿ ಇದ್ವಿ. ಹಾಗೆ ಅಲ್ಲಿ ಅವರೆಲ್ಲ ಡೆಕೋರೇಷನ್ ಎಲ್ಲ ಮಾಡ್ಕೋತಾ ಇದ್ರು. ಸೊ ಅದಕ್ಕೆ ನಾವು ಔಟ್ಸೈಡ್ ಬಂದ್ವಿ. ಸೊ ಫೈನಲಿ ಬರ್ಡೇ ಪ್ರೋಗ್ರಾಮ್ ಆಯಿತು. ಸೊ ನಮ್ಮ ಜೊತೆಗೂ ಸಹ ಒಂದು ಟೊಪ್ಪಿ ಹಾಕಿ ಫೋಟೋನೂ ತೆಗೆದ್ವಿ. ಇವನೇ ಬರ್ಡೇ ಬಾಯ್. ಸೊ ಫೈನಲಿ ಬರ್ಡೇ ಎಲ್ಲ ಮುಗಿಸ್ಕೊಂಡು ನಾವು ಊಟ ಮಾಡಿಸ್ಕೊಂಡು ಮನೆ ಕಡೆ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಆಲ್ರೆಡಿ ಟೈಮ್ 7:30 ಆಗೋಗಿದೆ. ತಿರ್ಗಿ ನಾವು ಇಲ್ಲಿಂದ ವಾಪಸ್ ಮನೆ ಗಟ್ಟಿಗೆ ಹೋಗಬೇಕಾಗತ್ತೆ. ಸೊ ಇಲ್ಲಿಂದ 1.5 ಅವರ್ ಜರ್ನಿ ಆಗುತ್ತೆ. ಸೊ ನಾವು ನೋಡೋಣ ಈ ಸರಿ ಎಲೆಕ್ಟ್ರಾನಿಕ್ ಸಿಟಿ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಫೈನಲಿ ಇದೇ ಗ್ರೂಪ್ ಫೋಟೋ ಆಗಿರುತ್ತೆ. ಸೊ ಎಲ್ಲ ಮುಗಿದು ನಾವು ಇವಾಗ ವಾಪಸ್ ಮನೆ ಕಡೆ ಹೋಗ್ತಾ ಇದ್ದೀವಿ. ಸೊ ಇದು ಸಂಡೇ ಸ್ಪೆಷಲ್ ವೀಡಿಯೋ. ಸೊ ಈ ವಿಡಿಯೋ ನಿನಗೆ ಇಷ್ಟ ಆಗಿರೋ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಆದಷ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಆ್ಯಂಡ್ ನಮ್ಮ ಜೊತೆ ಈ ಡ್ರೆಸ್ ಯಾವ ವ್ಲಾಗಲ್ಲಿ ಹಾಕಿದ್ದು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನಮ್ಮ ಜೊತೆ ಪೋಸ್ ಇಷ್ಟ ಆಯಿತು ಅಂತೇಳಿ ನಂಬರ್ ಮುಖಾಂತರ ತಿಳಿಸಿ, ಆಯಿತಾ? ಥ್ಯಾಂಕ್ ಯು ಆಲ್, ಬಾಯ್.